ಸೊ ಶಶಾಂಕ್ ಏನ್ ಓದ್ತಿದ್ಯಾ? ಯಾವ ಊರು ನಿಮ್ದು ಹೇಳು? ಮ್ಯಾಮ್ ನಾನು ಈಗ 5th ಪಾಸ್ ಆಗಿ 6th ಮ್ಯಾಮ್. ನಾನು ಈಗ ಶಿವಮೊಗ್ಗದಲ್ಲಿ ಪಿಳಂಗಿರಿ ಮ್ಯಾಮ್. ಶಿವಮೊಗ್ಗದಲ್ಲಿ ಓದ್ತಾ ಇರೋದು. ಓಕೆ. ಸೊ ನಿಂಗ್ ಹೆಂಗಿತ್ತು ಈ ಕೋರ್ಸು? ಹೇಗ್ ಅನ್ನಿಸ್ತು? ಮ್ಯಾಮ್ ತುಂಬಾ ಯೂಸ್ಫುಲ್ ಆಗಿದೆ ಮ್ಯಾಮ್. ನಾನು ಬುಕ್ಸ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಸ್ಕೂಲಲ್ಲಿ ತುಂಬಾ ಈಸಿಯಾಗಿ ಕ್ವಶನ್ ಆನ್ಸರ್ಸ್ ಅದನ್ನೆಲ್ಲ ಈಸಿಯಾಗಿ ಕಲಿಬೋದು ಮ್ಯಾಮ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮ್ಯಾಮ್. ಮ್ಯಾಮ್ ನನಗೆ ಇಮ್ಯಾಜಿನ್ ವಿತ್ ಮೀ ಮತ್ತೆ ಆ ಸ್ಟೋರಿ ಕ್ರಿಯೇಟಿಂಗು ತುಂಬಾ ಇಷ್ಟ ಆಯ್ತು ಮ್ಯಾಮ್. ಓಕೆ. ಸೊ ಎಲ್ಲ ನಿನ್ ಬುಕ್ಕಲ್ಲಿ ಟ್ರೈ ಮಾಡಿದ್ಯಾ ನೀನು? ಮ್ಯಾಮ್ ಮಾಡ್ದ್ಯಾ? ಓಕೆ. ಸೊ ನಿಂಗ್ ಮೇಜರ್ ಡಿಫ್ರೆನ್ಸ್, ಮೊದ್ಲು ಎಷ್ಟೊತ್ತು ತಗೋತಾ ಇದ್ದೆ, ಈ ಟೆಕ್ನಿಕ್ಸ್ ಇಂದ ನೀನ್ ಎಷ್ಟೊತ್ತು ತಗೊಂಡು ಓದೋದಕ್ಕೆ ಆಗ್ತಿದ್ಯಾ ನಿಂಗೆ? ಮ್ಯಾಮ್ ಮೊದಲು ಒಂದು ನಮ್ಮ ಹೋಮ್ವರ್ಕ್ ಎಲ್ಲ ಬರ್ದು ಮುಗ್ಸೋಕೆ ನಮಗೆ ತುಂಬ ಹೊತ್ತಾಗ್ತಿತ್ತು ಮ್ಯಾಮ್. ಈಗ ಈಸಿಯಾಗಿ ಎಲ್ಲದೂ ಮಾಡಿ ಮುಗಿಸ್ತೀನಿ ಮ್ಯಾಮ್. ಓಕೆ. ನಿಂಗೆ ಟೈಮ್ ಹೇಳಕ್ ಬರ್ತಿಲ್ಲ ಎಷ್ಟೊತ್ತು ತಗೊಳ್ತೀಯ ಅಂತ. ಇವಾಗ ನಿನ್ ಡಿಸೀಸಸ್ ಎಲ್ಲ ಇರ್ತಿತ್ತು, ಅದನ್ನ ಕಲಿಯಕ್ ಮುಂಚೆ ಎಷ್ಟು ಟೈಮ್ ತಗೋತಾ ಇದೆ, ಈಗ ಎಷ್ಟು ಟೈಮ್ ತಗೊಳಕ್ಕೆ ಆಗತ್ತೆ, ನಿಂಗೆ ಎಷ್ಟು ಬೇಗ ಕಲಿಯಕ್ ಆಗತ್ತೆ ಅಂತ ನಾನು ಕೇಳ್ತಾ ಇರೋದು. ಮ್ಯಾಮ್ ಈಗ ಮೊದಲಾದ್ರೆ ಟೆಕ್ನಿಕಲ್ಸ್ದೇನೆ 35 ನಿಮಿಷ ತಗೊತಿದ್ದೆ ಮ್ಯಾಮ್. ಈಗ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಕಲಿತೀನಿ ಮ್ಯಾಮ್. ಓಕೆ ಓಕೆ. ಸೊ ನಿನ್ಗೆ ಯಾವ ಟೆಕ್ನಿಕ್ ತುಂಬಾ, ಇಮ್ಯಾಜಿನ್ ವಿತ್ ಮೀ ಅಂತ ಹೇಳ್ದೆ ಅಲ್ಲ? ಓಕೆ ಓಕೆ ಓಕೆ. ಮೇಡಮ್, ಮಾಡೋದು ನಿನ್ನಲ್ಲಿ ನೀನ್ ಕಾಣೋ ಚೇಂಜಸ್ ಏನು ಶಶಾಂಕ್? ಡೇ 1ಗೂ ಡೇ 15ಗೂ ನಿನ್ನಲ್ಲಿ ನೀನ್ ಕಾಣೋ ಚೇಂಜಸ್ ಏನು? ಮ್ಯಾಮ್ ನಾನು ಈಗ ಈಸಿಯಾಗಿ ಎಲ್ಲದನ್ನೂ ಕಲಿಬೋದು ಮ್ಯಾಮ್. ಆ ನಂಬರ್ಸ್ನ ಈಗ ಪೆಗ್ ವರ್ಡ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ಸ್ಟೋರಿ ಮಾಡಿಕೊಂಡು ಈಸಿಯಾಗಿ ನೆನ್ಪಿಟ್ಕೊಬೋದು ಮ್ಯಾಮ್. ವರ್ಡ್ಸ್ನು ಕೂಡ ಈಸಿಯಾಗಿ ನೆನ್ಪಿಟ್ಕೊತಿದ್ದೀನಿ ಮ್ಯಾಮ್. ಓಕೆ, ವೆರಿ ಗುಡ್. ಮೇಡಮ್, ನಿಮ್ಗೆ ಮಗ ಮಗಳಲ್ಲಿ ಕಾಣ್ತಾ ಇರೋ ಚೇಂಜಸ್ ಏನು, ನೀವು ಹೇಳಿ ಮೇಡಮ್. ಮೇಡಮ್, ನನ್ನ ಮಗಕ್ಕಿಂತನೂ ಮಗ ನಿಮ್ ಕ್ಲಾಸ್ ತಗೊಂಡಿ ಕಲ್ತಿಯೇನೆ. ಮಗಳು ಒಂದ್ ದಿನ ನಿದ್ರೆ ಮಾಡ್ತಲು, ಒಂದಿನ ಎತ್ಕ ಕೂತ್ಕೊಂತಲ. ನೀವ್ ಹೇಳ್ಕೊಟ್ಟಿದ್ ಸಜೆಷನ್ ಅನ್ನ ಅವನಿಂದ ತಿಳ್ಕೊಂಡು ಪ್ರತಿ ಒಂದು ಅಪ್ ಟು ನೀವ್ ಏನ್ ಇವತ್ತಿನವರೆ ಹೇಳ್ಕೊಟ್ಟಿ ಡೀಟೇಲ್ಸ್ ಅಷ್ಟನ್ನು ಒಂದು ಬೈ ಅಂದ್ರೆ ಯಾವ್ದು ಪೆಗ್ ವರ್ಡ್ ಮಾತ್ರ 50 ಬಿಟ್ರೆ ಮತ್ತೆಲ್ಲವನ್ನೂ ಕಲ್ತಿಯಾಳೆ. ಯಾವ್ದನ್ನು ಕಲ್ತಿಲ್ಲ ಅನ್ನೋದಿಲ್ಲ. ಅವನ ಹತ್ರ ಅವಳಿಗೆ ಎಷ್ಟು ಕೇಳ್ಕೊಂಡು. ವಯಸ್ಸು ಮೇಡಮ್? ಅವಳಿಗೆ 7ನೇ ವರ್ಷ ಮ್ಯಾಮ್. ಓಕೆ, 7 ವರ್ಷ. ಓಕೆ, ಗುಡ್ ಗುಡ್ ಗುಡ್. ಹೇಳಿ ಮೇಡಮ್. ಮತ್ತೆ ಕಂಟ್ರಿ ಇದು ಯಾವ್ದಂದ್ರೆ ಲ್ಯಾಂಗ್ವೇಜು, ಅದ್ರಿಂದ ಪ್ರತಿ ಒಂದು ಯಾವ್ದು ಸ್ಟೇಟಿನ ಯಾವ ಲ್ಯಾಂಗ್ವೇಜ್ ಏನು ಎಂತ ಎಲ್ಲವನ್ನು ನೀವ್ ಯಾವ ರೀತಿ ಹೇಳ್ಕೊಟ್ಟಿದ್ರಿ ಅದೇ ರೀತಿ ಅವಳಿಗೆ ಆ ಕ್ಲಾಸ್ ನೋಡಿ ಅಥವಾ ಆ ಕ್ಲಾಸ್ ಆದ್ಮೇಲೆ ನನ್ಗೂ ಹೇಳ್ಕೊಡಂತ ಕೂತ್ಕೊಂಡು ಕೇಳ್ಕೊಂತಲ. ಅಂದ್ರೆ ನೀವ್ ಹೇಳ್ಕೊಡೋ ಮೆಥಡ್ ಅಷ್ಟು ಈಸಿ ಆಗಿರೋದ್ರಿಂದ ಅವ್ನ್ ಹೇಳ್ಕೊಟ್ಟದ ಅದನ್ನ ನೀವ್ ಹೇಳ್ಕೊಟ್ಟದ್ ಈಸಿ ಇರೋದ್ರಿಂದ ಅವ್ನ್ ಹೇಳ್ಕೊಟ್ಟು ಸಹಿತ ಅವಳಿಗೆ ಅರ್ಥ ಆಗತ್ತೆ. ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡ್ ಕಲಿತ್ಲು. ಅದೇ ಖುಷಿ ನಂಗೆ, ನನ್ ಮಗನ್ಕಿಂತನೂ ಮಗಳು ಮತ್ತೂ ಫಾಸ್ಟ್ ಆಗಿ ಕಲಿತಾ ಇದ್ಲಲ್ಲ ಅನ್ನೋದು. ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿಯಾಗಿದೆ ನಂಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ತುಂಬಾ ಯು ಸೊ ಮಚ್. ನಾವೇನೇ ಮಕ್ಕಳಿಗೆ ಕೊಟ್ರು, ಬೇರೆ ಸ್ಕೂಲಿಗೆಲ್ಲ ಕಳ್ಸೋದು, ಸಂಜೆ ಟ್ಯೂಷನಿಗೆ ಕಳ್ಸೋದು, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕಿಂತನೂ ನಾವ್ ಇಂಥದ್ದು ಎಲ್ಲಿ ಒಳ್ಳೆ ದಾರಿ ಉಂಟನ್ನು ನೋಡಿ ಒಂದ್ಸಲ ಇನ್ವೆಸ್ಟ್ ಮಾಡ್ಬಿಟ್ರೆ ನಮ್ಮ ಮಕ್ಳಿಗೆ ಕೊನೆ ತನಕನೂ ಅದು ಲೈಫ್ ಲಾಂಗ್ ಸಿಕ್ಕೇ ಸಿಗತ್ತೆ. ಅದಕ್ಕೆ ಇದು ಹೋಗುದೇ ಇಲ್ಲ. ಅದೇ ಟ್ಯೂಷನಿಗೆ ಕಳ್ಸಿದ್ರೆ ಬಯಾರ್ಡ್ ಮಾಡಿಸ್ತಾರೆ, ಕಳಿಸ್ತಾರೆ, ಬಿಡ್ತಾರೆ. ಪ್ರತಿ ತಿಂಗಳು ಮಂತ್ಲಿ ನಾವು ಫೀಸ್ ಕಟ್ತಾನೇ ಇರ್ಬೇಕು. ಇದು ಒಂದ್ಸಲ ಕಟ್ಬಿಟ್ರೆ ಮುಗ್ದೋಯ್ತು. ನಮ್ಮ ಮಕ್ಳಿಗೆ ಲೈಫ್ ಲಾಂಗ್ ಬರುತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಆಗಕ್ ಸಾಧ್ಯ ಇಲ್ಲ. ಒಂದ್ ಸ್ವಲ್ಪ ಅಂದ್ರೆ ನೀವ್ ಹೇಳುವಾಗ ಅಯ್ಯೋ ಇದು ಕಷ್ಟ ಇರ್ಬಹುದಲ್ಲ, ನನಗೆ ಕಷ್ಟ ಅನ್ಸ್ತಾ ಇದೆಯಲ್ಲ, ಹೇಗ್ ನನ್ ಮಕ್ಳು ಅರ್ಥ ಮಾಡ್ಕೊಂಡ್ರೆ ದುಡ್ಡು ವೇಸ್ಟ್ ಆಗುತ್ತೇನೋ ಅಂತ ನನ್ ಮನಸ್ಸಿಗೆ ಅನ್ಸಿತ್ತು. ಆದ್ರೆ ನನ್ ಮಕ್ಳು ಒಂದ್ ಡೇ ಬೈ ಡೇನು ಬಿಡ್ದೇನೆ ಅದು ಕಂಟಿನ್ಯೂ ಮಾಡಿ 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 ಇಬ್ರು ಒಬ್ರಿಗಿಂತ ಒಬ್ರು ಚಾಲೆಂಜ್ ಆಗಿ ಒಂದ್ ಆಟ ಆಡೋದಾಗ್ಲಿ, ಮತ್ತೊಂದು ಏನಾದ್ರು ಒಂದ್ ವರ್ಡ್ಸ್ ನೋಡ್ಲಿ, ಒಂದು ಬುಕ್ ನೋಡ್ಲಿ, ಅದಕ್ಕೆಲ್ಲ ಒಂದೊಂದು ವರ್ಡ್ಸ್ ಅನ್ನ ನಿಮ್ ಪೆಗ್ ವರ್ಡ್ ಎಲ್ಲ ಉಪಯೋಗಿಸ್ಕೊಂಡು ಅದಕ್ಕೆ ಒಂದ್ ಸೆಂಟೆನ್ಸ್ ಮಾಡುದು, ಕತೆ ಮಾಡುದು, ಏನೇನೋ ಮಾಡ್ಕೊಂಡು ಅವ್ರ ಆಟ ಆಡೋದು ತುಂಬಾ ಈಸಿಯಾಗಿ ತಗೊಂತ ಇದ್ರು ಮ್ಯಾಮ್. ಇದು ಯಾವ್ದು ಕೌರವರ್ದ್ 101 ನೇಮ್ ಉಂಟಲ್ಲ, ಅದನ್ನ ಸಹಿತ ಕಥೆಯಲ್ಲಿ ಕಲಿತಾ ಇದ್ರಿ. ಈಗ ಅವರೇ ಅದಕ್ಕೊಂದು ನೇಮ್ ಮಾಡ್ಕೊಂಡು ಈಸಿಯಾಗಿ ಕಲಿತಾ ಇದ್ರು. 101 ಕೌರವರ ಹೆಸರನ್ನ ಅವರೇ ಕಲಿತಾ ಇದಾರೆ. ಅವರೇ ಕಲಿತಾ ಇದ್ರು. ನೀವ್ ಹೇಳ್ಕೊಟ್ಟು ಇದ್ರ ಟೆಕ್ನಿಕ್ ಮೇಲೆ ಅವ್ರು ನೇಮ್ ಕೊಟ್ಕೊಂಡು ಈಸಿಯಾಗಿ ಕಲಿತಾ ಇದ್ರು. ಅದು ತುಂಬಾ ಕಷ್ಟ ಉಂಟಲ್ಲ. ಇದು
ಬರುತ್ತಲ್ಲ ಅವರಿಗೆ ಬಾಯ್ ಹಾರ್ಡ್ ಮಾಡ್ರೆ ಅದೇನ್ ಕೊನೆ ತನಕ ಇರಲ್ಲಲ್ಲ, ಈ ರೀತಿಲಿ ಕಲ್ತ್ರು ಬೇಗ ಈಸಿಯಾಗಿ ಬರುತ್ತೆ ಅನ್ನೋ ಇದ್ರಿಂದ ಅದೇ ರೀತಿಲಿ ಅದಕ್ಕೆ ಹತ್ತತ್ತು ನೇಮಿಗೂ ಒಂದೊಂದು ಇದ್ ಮಾಡ್ಕೊಂತಾರೆ, ಸ್ಟೋರಿ ಮಾಡ್ಕೊಂಡು ಕಲಿತಾ ಇದ್ರು ಅವ್ರಿಗೆ. ಓಹೋ, ವೆರಿ ನೈಸ್. ಇದು ನನ್ಗೆ ತುಂಬಾ ಸಂತೋಷ ಆಯ್ತು. ನಾನ್ ಹೇಳ್ಕೊಟ್ಟಿದ್ದನ್ ಬಿಟ್ಟು ಆ ಟೆಕ್ನಿಕ್ ನ ಇಂಪ್ಲಿಮೆಂಟ್ ಮಾಡ್ತಿದಾರೆ ನೋಡಿ, ಅದು ತುಂಬಾ ಸಂತೋಷ ಕೊಡುತ್ತೆ. ಎಲ್ರು ಕಲ್ತ್ಕೊಂತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ಇರೋದು ಜಾಣ್ತನ. ಸೊ ಅದನ್ನ ಹೌದು. ಮಾಡ್ತಿದಾರೆ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು ಮೇಡಮ್. ಆಟ ಆಡೋದ್ರಿಂದ ಹಿಡಿದು ಪ್ರತಿ ಒಂದ್ರಲ್ಲೂ ನಿಮ್ ಟೆಕ್ನಿಕ್ ಬಿಟ್ರೆ ಬೇರೆ ಅವ್ರ ಸ್ಕೂಲಿಂದ ಯಾವ್ದು ಇಲ್ಲ, ಈಗೆಲ್ಲ ಸೈಡ್ ಹೋಗ್ಬಿಡ್ತು. ಎಲ್ಲ ಪ್ರತಿ ಒಂದನ್ನು ನಿಮ್ಮ ಇದ್ರಲ್ಲೇ ಹೋಗುದು ಅವ್ರಿಗೆ ಫಾಲೋ ಅಪ್ ಮಾಡ್ತಾ ಇದ್ರು. 15 ದಿನ ಅನ್ನೋದು 15 ವರ್ಷ ತಗೊಂಡಷ್ಟು ಸರ್ವಿಸಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ. ತುಂಬಾ ನನ್ನ ಮಗಳ ಮ್ಯಾಮ್ ಅಷ್ಟೊಂದು ಪೆಗ್ವರ್ಡ್ಸ್ ತುಂಬಾ ಕಷ್ಟ ಉಂಟು, ನನಗೆ ಮರ್ತೋಗ್ಬಿಡತ್ತೆ. ಅಷ್ಟು ತಗೊಂತ ಇದ್ಲು ಅವ್ರು ಕಂಟ್ರಿದಲ್ಲ ಇವ್ರದ್ದು ನೇಮ್ ಅಲ್ಲ, ಎಷ್ಟು ಈಸಿಯಾಗಿ ಅವಳು, ನನಗ ಅದನ್ನ ವಿಚಾರ ಮಾಡೋಕ್ ಕಷ್ಟ ಆಗುತ್ತೆ, ಅವಳು ಅಷ್ಟು ಈಸಿಯಾಗಿ ತಗೊಂತಾ ಇದ್ಲು. ಅದ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಅಂದ್ರೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ತುಂಬಾ ನಮ್ಮ ಮಕ್ಳು ಭಾರಿ ಈಸಿಯಾಗಿ ಖುಷಿಯಿಂದ ಅದನ್ನ ತಗೊಂತಾ ಇದ್ರಲ್ಲ, ಅದು ತುಂಬಾ ಖುಷಿ ನಂಗೆ. ಸಂತೋಷ ಮೇಡಮ್, ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಪೇರೆಂಟ್ಸ್ ನಾನು ಹೇಳುದು, ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ಬೇಡ್ರಿ, ಇಂತಹದ್ದು ಹುಡುಕಿ ನೀವು ಇನ್ವೆಸ್ಟ್ ಮಾಡಿ. ನಿಮ್ ಮಕ್ಳು ಡಲ್ ಇದ್ರು ಅಂತ ಅವ್ರನ್ನ ನೆಗ್ಲೆಕ್ಟ್ ಆಗಿ ಬಿಡ್ಬೇಡ್ರಿ. ಯಾವ್ದೇ ಕಾರಣಕ್ಕೂ ನಿಮ್ ಮಕ್ಳು ದಡ್ರಲ್ಲ, ನಾವು ದಡ್ರ, ನಾವು ನಮ್ ಪೇರೆಂಟ್ಸ್ ದಡ್ರ ಅಷ್ಟೇ, ಬಿಟ್ರೆ ಮಕ್ಳು ದಡ್ರ ಅಲ್ವೇ ಅಲ್ಲ. ಯಾವ್ದೇ ಕಾರಣಕ್ಕೂ ಯಾವ್ದೇ ಕಷ್ಟ ಕೆಲ್ಸಗಳು ಇದ್ರು ಅದನ್ನ ಬದಿಗಿಟ್ಟಿ ಒಂದ್ 15 ದಿನ ನಿಮ್ ಮಕ್ಳಿಗೆ ಒಂದು ಟೈಮ್ ಕೊಟ್ಟು ಆ ಮಕ್ಳೊಟ್ಟಿಗೆ ಕಲೀರಿ, ನೀವು ಕಲೀರಿ, ನಿಮ್ ಮಕ್ಳಿಗೂ ಕಲಿಯೋಕ್ ಅವಕಾಶ ಮಾಡ್ಕೊಡಿ. ನಮ್ ಮಕ್ಳು ದಡ್ರಂತ ಹಿಂದೆ ಯಾವುದೇ ಕಾರಣಕ್ಕೂ ದಡ್ರಂತ ಅವ್ರನ್ನ ಹಿಂದ್ ಬಿಡ್ಬೇಡ್ರಿ. ಇದೊಂದು ನಿಮ್ ಟೆಕ್ನಿಕ್ ತಗೊಂಡ್ ಅವ್ರು ಹೋಗ್ಬಿಟ್ರಂದ್ರೆ ಅವ್ರು 50 ಮಾಡುವಾರ 95 90 ಅವರೇ ಮಾಡೇ ಮಾಡ್ತಾರೆ, ಗ್ಯಾರಂಟಿ ಅದ್ ನಂಗೆ ಗೊತ್ತಾಗತ್ತೆ. ಪೇರೆಂಟ್ಸ್ ನಮ್ ಮಕ್ಳು ದಡ್ರ ಅಂತ ಬಿಡ್ತಾರೆ ಮ್ಯಾಮ್. ನಾನ್ ಇರುವುದು ಉಡುಪಿಯವ್ರು, ನಾವು ಕುಂದಾಪುರದ ಬೈಂದೂರ್ನವ್ರ. ನಾವಿರೋ ಶಿವಮೊಗ್ಗದಿಂದ 15 ಕಿಲೋಮೀಟರ್ ಪಿಳ್ಳಂಗಿರಿ ಸಣ್ಣ ಹಳ್ಳಿ ಅದು, ಅಲ್ಲಿ ಇರುವುದು ನಾನು. ಅಲ್ಲಿದ್ರು ನಮ್ ಮಕ್ಳಿಗೆ ಏನು ಒಳ್ಳೇದುಂಟು ಅದನ್ನ ಹುಡುಕಿ ಕೊಡ್ತಾ ಇದ್ದೆ. ಸಿಟಿಲಿ ಪೇರೆಂಟ್ಸ್ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮಕ್ಳು ದಡ್ರು, ನಮ್ಗ್ ಟೈಮ್ ಇಲ್ಲ ಅಂತ ಯಾವ್ದೇ ಕಾರಣಕ್ಕೂ ಮಕ್ಳನ್ನ ದಡ್ಡತನಕ್ಕೆ ತರೋಕ್ಕಿಂತನೂ ಇಂಥದ್ದನ್ನ ಹುಡುಕಿ ನಿಮ್ ಮಕ್ಳಿಗೆ ಒಂದ್ 15 ದಿನ 1 ತಿಂಗಳು ಕೊಡ್ರಿ. ನಿಮ್ ಮಕ್ಳು ಮುಂದ್ ಬಂದೇ ಬರ್ತಾರೆ. ದಡ್ರಲ್ಲ, ಮಕ್ಳು ದಡ್ರೆ ಅಲ್ಲ. ಅವ್ರಿಗೆ ಉಪಯೋಗಿಸ್ಕೊಳ್ಳುವಂತ ಮೆಂಟಲ್ ಅಬಿಲಿಟಿ ತುಂಬಾ ಇದೆ, ಅವ್ರಿಗೆ ಮೆಂಟಲಿ ತುಂಬಾ ಶಾರ್ಪ್ ಇದೆ. ನಾವ್ ಅದಕ್ಕೆ ಪ್ರೆಸರ್ ಹಾಕ್ಬೇಕಷ್ಟೇ, ಈ ರೀತಿ ಮಾಡ್ರಿ ಅಂತ. ಅವಾಗ ಮಾತ್ರ ಮಕ್ಳು ಮುಂದ್ ಬರಕ್ ಸಾಧ್ಯ. ನನ್ ಮಕ್ಳು ದಡ್ರ ಅಂತ ಬಿಟ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಮುಂದ್ ಬರಕ್ ಆಗಲ್ಲ ಮ್ಯಾಮ್. ನಿಮ್ ಕೊಟ್ಟಿರೋ ಯಾವ್ದೇ ಕಾರಣಕ್ಕೂ ನಿಮ್ಮ ಹತ್ರ ಉಳಿಯಲ್ಲ. ಅದು ನೀವು ಖರ್ಚು ಮಾಡ್ತೀರಾ, ನಾವು ದುಡಿತೀವಿ ಖರ್ಚು ಮಾಡ್ತೀವಿ, ಅದು ಉಳಿಯಲ್ಲ. ಆದ್ರೆ ನೀವು ಕೊಟ್ಟಿರೋ ವಿದ್ಯೆ ಮಾತ್ರ ನಮ್ ಮಕ್ಳು ಯಾವ ಸ್ಥಾನಕ್ಕೆ ಹೋದ್ರು, ಒಂದ್ ಕ್ವಶನ್ ಬಿಟ್ವು ಅಂತ ನನ್ ಮಗನಿಗೆ 1 ಮಾರ್ಕ್ ಹೋಯ್ತಂದ್ರೆ, ಲೆಸ್ ಆಯ್ತಂದ್ರೆ ಆ ಒಂದು ಪೋಸ್ಟ್ ಆಗುದಿದ್ರು ಹೋಗ್ಬಿಡುತ್ತೆ. ಅದೇ ಒಂದು ಕ್ವಶನ್ ನನ್ ಮಗ ಅದಕ್ಕೆ ಆಡ್ ಮಾಡಿ ನಿಮ್ಮ ಟೆಕ್ನಿಕ್ ಉಪಯೋಗಿಸಿ ಬರ್ದ ಅಂದ್ರೆ ನನ್ ಮಗನಿಗೆ ಆ ಪೋಸ್ಟ್ ಆಗೇ ಆಗುತ್ತೆ. ಅದಕ್ಕಾಗಿ ಪ್ರತಿ ಪೇರೆಂಟ್ಸ್ ಯಾವ್ದಕ್ಕೆಲ್ಲ ಇನ್ವೆಸ್ಟ್ ಮಾಡುದು, ಸ್ಕೂಲಿಂದ ಬಂದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಟ್ಯೂಷನಿಗೆ ಕಳ್ಸುದು, ಅದೆಲ್ಲವನ್ನು ಬಿಟ್ಟು ಇಂಥದ್ ಯಾವ್ದುಂಟು ಅದಕ್ಕೆ ಅವಕಾಶ ಮಾಡ್ಕೊಟ್ಟ ಆ ಮಕ್ಳಿಗೆ ಒಟ್ಟಿಗೆ ಸ್ಪಂದಿಸಿ ಅವರೊಟ್ಟಿಗೆ ಒಂದ್ 15-20 ದಿನ ಕೂತ್ಕೊಂಡು ಆ ಮಕ್ಳಿಗೆ ಒಂಚೂರು ಹೇಳ್ಕೊಟ್ರ ಆ ಮಕ್ಳು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೆಯೋಕ್ ಖಂಡಿತ ಸಾಧ್ಯ ಉಂಟು.